ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಗದಗ ಜಿಲ್ಲೆಯಲ್ಲಿ ಕಳೆದ ಜನವರಿ ತಿಂಗಳಿಂದ ಇಲ್ಲಿಯವರೆಗೆ ಒಟ್ಟು 91 ಪ್ರಕರಣಗಳನ್ನು ಭೇದಿಸಿದ ಗದಗ ಜಿಲ್ಲಾ ಪೊಲೀಸ್ ಇಲಾಖೆ 112 ಆರೋಪಿತರಿಂದ ಒಟ್ಟು 2,43,42,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಬಂಗಾರ ಹಾಗೂ ಬೆಳ್ಳಿಯ ಆಭರಣಗಳು, ನಗದು, ಹಣ ಸೇರಿದಂತೆ ಬೈಕ್, ಟ್ರ್ಯಾಕ್ಟರ್ಗಳು, ಗೂಡ್ಸ್ ವಾಹನಗಳು, ರೈತರ ಪಂಪ್ ಸೆಟ್, ಮೋಟಾರ್ ಪೈಪ್ಗಳು, ಕೇಬಲ್ಗಳು ಸಹಿತ ಕಳ್ಳತನವಾಗಿದ್ದ ಈ ಎಲ್ಲಾ ವಸ್ತುಗಳನ್ನು ಮರಳಿ ಮೂಲ ಮಾಲೀಕರಿಗೆ ಹಿಂತಿರುಗಿಸಲಾಯಿತು. ಖತರ್ನಾಕ್ ಕಳ್ಳರ ಹೆಡೆಮುರಿ ಕಟ್ಟುವ ಮೂಲಕ ಕಳ್ಳತನ ಹಾಗೂ ಮೊಬೈಲ್ ಪತ್ತೆ ಪ್ರಕರಣಗಳಲ್ಲಿ ಗದಗ ಜಿಲ್ಲೆಯ ಪೊಲೀಸ್ ಇಲಾಖೆ ರಾಜ್ಯದಲ್ಲಿಯೇ ಟಾಪ್ 3ನೇ ಸ್ಥಾನದಲ್ಲಿದ್ದು, ದಕ್ಷತೆ, ಪ್ರಾಮಾಣಿಕತೆ ಹಾಗೂ ಕರ್ತವ್ಯ ಪ್ರಜ್ಞೆಗೆ ಸಾಕ್ಷಿಯಾಗಿದ್ದು ಇಡೀ ಗದಗ ಜಿಲ್ಲೆಯ ಜನರಿಗೆ ಮೆಚ್ಚುಗೆಗೆ ಪಾತ್ರವಾಗಿದೆ. ಗದಗ ಜಿಲ್ಲೆಯಲ್ಲಿ ಗದಗ ಜಿಲ್ಲಾ ಪೊಲೀಸ್ ವತಿಯಿಂದ ಕಳೆದ 1/1/2024ರಿಂದ ಇಲ್ಲಿಯವರೆಗೆ ವಿವಿಧ ಸ್ವತ್ತಿನ ಪ್ರಕರಣಗಳಲ್ಲಿ, ಅದು ಕಳ್ಳತನ ಆಗಿರ್ಬೋದು, ಥೆಫ್ಟ್ ಅಂದರೆ ಮನೆ ಕಳ್ಳತನ ಆಗಿರ್ಬೋದು, ಬೇರೆ ಬೇರೆ ಥೆಫ್ಟ್ಗಳಾಗಿರ್ಬೋದು, ಚೈನ್ ಸ್ನ್ಯಾಚಿಂಗ್ ಆಗಿರ್ಬೋದು, ಹೀಗೆ ಒಟ್ಟು ಎಲ್ಲ ಪ್ರಕರಣಗಳನ್ನು ಏನು ಪತ್ತೆಯಾಗಿತ್ತು ಆ ಪತ್ತೆಯಾದ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡ ಏನು ಸ್ವತ್ತಿತ್ತು ಆ ಸಂಬಂಧಪಟ್ಟ ಮಾಲೀಕರಿಗೆ ಹಿಂದಿರುಗಿಸುವ ಒಂದು ಪ್ರಾಪರ್ಟಿ ರಿಟರ್ನ್ ಪರೇಡನ್ನು ಇವತ್ತು ಗದಗ ಜಿಲ್ಲಾ ಪೊಲೀಸ್ ವತಿಯಿಂದ ಮಾಡಲಾಯಿತು. ಇದರಲ್ಲಿ ಒಟ್ಟು 91 ಪ್ರಕರಣಗಳ ಸ್ವತ್ತು ಇದರಲ್ಲಿ ಇನ್ವಾಲ್ವ್ ಆಗಿತ್ತು. ಅದರಲ್ಲಿ ಮನೆ ಕಳ್ಳತನ, ವಾಹನ ಕಳ್ಳತನ ಮತ್ತು ಇತರೆ ಕಳ್ಳತನ, ಮೋಸ, ವಂಚನೆ, ಒಟ್ಟು ಹೀಗೆಲ್ಲ ಸೇರಿ 81 ಪ್ರಕರಣಗಳು. ಸುಮಾರು 112 ಆರೋಪಿಗಳನ್ನು ಬಂಧಿಸಿ ಅವರಿಂದ 1,62,62,000 ರೂಪಾಯಿ 62,096 ರೂಪಾಯಿ ಮೌಲ್ಯದ ಬಂಗಾರ, ಬೆಳ್ಳಿ ಮತ್ತು ಬೇರೆ ಬೇರೆ ಏನು ಆಭರಣಗಳಿತ್ತು ಅದನ್ನೆಲ್ಲ ವಶಪಡಿಸಿಕೊಳ್ಳಲಾಗಿದೆ. ಒಟ್ಟು 130 ಮೊಬೈಲ್ಗಳನ್ನು ಪತ್ತೆ ಮಾಡಿದ ಮೊಬೈಲ್ಗಳನ್ನು ಅವರಿಗೆ ವಾಪಸ್ ಕೊಡಲಾಗಿದೆ. ಒಟ್ಟಾರೆ ಈ ವರ್ಷದಲ್ಲಿ ನಾವು ಎಲ್ಲ ಸೇರಿ 2,43,42,000 ರೂಪಾಯಿ ಮೊತ್ತದ ಒಂದು ಸ್ವತ್ತನ್ನು ಸಂಬಂಧಪಟ್ಟ ಮಾಲೀಕರಿಗೆ ನಾವು ಹಿಂದಿರುಗಿಸಿದ್ದೇವೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಇದರಲ್ಲಿ ಒಟ್ಟು 48 ಮನೆ ಕಳ್ಳತನದ ಪ್ರಕರಣಗಳಿದ್ದಾವೆ, ಒಟ್ಟು 30 ವಾಹನ ಕಳ್ಳತನದ ಪ್ರಕರಣಗಳಿದ್ದಾವೆ, 7 ಇತರ ಕಳ್ಳತನದ ಪ್ರಕರಣಗಳಿದ್ದಾವೆ, ಒಂದು 6 ಮೋಸ ಮತ್ತು ವಂಚನೆ ಮಾಡಿದ ಪ್ರಕರಣ ಇದೆ. ಒಟ್ಟು 477 ಮೊಬೈಲ್ಗಳು ಪತ್ತೆಯಾಗಿದೆ. ಹೀಗೆ ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಅಧಿಕಾರಿಗಳು, ಅಡಿಷನಲ್ SP ಶ್ರೀ ಸಂಕದವರ ಮಾರ್ಗದರ್ಶನದಲ್ಲಿ DSP ಇನಾಮದಾರ್ ಮತ್ತು DSP ಪ್ರಭುಗೌಡ ಅವರು ಹಾಗೂ ಎಲ್ಲ ಇನ್ಸ್ಪೆಕ್ಟರ್ಗಳು, PSIಗಳು ಮತ್ತು ಅವರೆಲ್ಲ ಸಿಬ್ಬಂದಿ ಸತತವಾಗಿ ಪ್ರಯತ್ನ ಮಾಡಿ ಎಷ್ಟೋ ಸಾರ್ವಜನಿಕರ ಸಹಕಾರ, ಮಾಧ್ಯಮದವರ ಸಹಕಾರ ಕೂಡ ಪಡೆದುಕೊಂಡು ಈ ಪ್ರಕರಣಗಳನ್ನ ಪತ್ತೆ ಮಾಡಿ ಈ ದಿವಸ ನಾವು ಅವರಿಗೆ ಹಿಂದಿರುಗಿಸುವಲ್ಲಿ, ಏನು ಅವರು ಕಳ್ಕೊಂಡ ಸ್ವತ್ತಿತ್ತು ಅದನ್ನು ಹಿಂದಿರುಗಿಸುವಲ್ಲಿ ಎಲ್ಲರೂ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅವರಿಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಅವರಿಗೆ ಸೂಕ್ತ ಬಹುಮಾನ ಮತ್ತು ಅಭಿನಂದನಾ ಪತ್ರವನ್ನು ಕೂಡ ನೀಡ್ತೀನಿ.